ಆತ್ಮೀಯ ಸಮಾಜದ ಬಾಂಧವರೇ, ಇವತ್ತು ನೀವೆಲ್ಲರೂ ಕೂಡ ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ದಿವಂಗತ ಶ್ರೀ ಶ್ಯಾಮನೂರು ಶಿವಶಂಕರಪ್ಪಾಜಿಯವರ ನಿಧನದ ನಂತರ ಕರೆವಾದಂತ ಸ್ಥಾನಕ್ಕೆ ಉಪಚುನಾವಣೆಗೆ ಪ್ರಚಾರಕ್ಕೆ ಬಂದಿದೆ. ಈ ಒಂದು ಸಭೆಯನ್ನ ಮಾಡೋಣ ಅಂತ ಹೇಳಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾದಂತ ಕಾಂಗ್ರೆಸ್ ನಾಯಕರು ಹೇಳಿದಾಗ ನಾನು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ನಮ್ಮ ಸಮಾಜದ ಅನೇಕ ಮುಖಂಡರು ಬಹಳಷ್ಟು ವಿಚಾರ ಮಾಡಿ ಆಯ್ತು, ಈ ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೆ ಒಂದು ಗೌರವವನ್ನ ಕೊಟ್ಟಂಗಾಗತ್ತೆ ಅನ್ನೋಂತ ವಿಚಾರ ಮಾಡಿ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವೆಲ್ಲರೂ ತಯಾರಿಯನ್ನ ಮಾಡಿದ್ವಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಆತ್ಮೀಯ ಸಹೋದರರಾದಂತ ಎಸ್ ಮಲ್ಲಿಕಾರ್ಜುನ್ ಅವರೇ, ಇನ್ನೊಬ್ಬ ಸಮಾಜದ ಮುಖಂಡರು ಸಚಿವರು ಸಹೋದರರಾದಂತ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಶ್ರೀ ಅತ್ತನಿ ವೀರರಾಜಿ ಅವರೇ, ಶಾಂತಗೌಡ್ರೆ, ಎಚ್ ಡಿ ತಮ್ಮಯ್ಯನವರೇ, ಸಮಾಜದ ಹಿರಿಯರು ಮುತ್ಸದ್ದಿಗಳಾದಂತ ಶ್ರೀ ಅಲ್ಲಂ ವೀರಭದ್ರಪ್ಪಾಜಿ ಅವರೇ, ಈಗ ತಾನೇ ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಭಾಷಣ ಮಾಡಿದಂತ ನಮ್ಮ ಆಯನೂರು ಮಂಜುನಾಥ್ ಅವರೇ, ಜಿ ಆರ್ ಷಣ್ಮುಖಪ್ಪಜ್ಜಿ ಅವರೇ, ಎಚ್ ಎಸ್ ನಾಗರಾಜ್ ಅವರೇ, ಷಣ್ಮುಖಪ್ಪ ಬೈಲಾಪುರ್ ಅವರೇ, ಅವರಿವರಲ್ಲದೆ ವೇದಿಕೆ ಮೇಲೆ ಆಸಕ್ತರಾದಂತ ಸಮಾಜದ ಎಲ್ಲ ಬಂಧುಬಾಂಧವರು, ವೇದಿಕೆ ಮುಂಭಾಗದಲ್ಲಿರುವಂತ ನಮ್ಮ ಸಮಾಜ ಮತ್ತು ಬೇರೆ ಸಮಾಜದ ಎಲ್ಲ ಬಂಧುಬಾಂಧವರು, ಮಾಧ್ಯಮದ ಸಹೋದರರು, ಇಲ್ಲಿವರೆಗೆ ಕಳೆದ 7 ದಿನದಿಂದ ನಾವು ಸುಮಾರು ಕಡೆ ಓಡಾಡಿ ಭಾಷಣ ಒಂದ್ರ ಮೇಲೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಹಾಗಿದೆ, ನಮ್ಮ ಗ್ಯಾರಂಟಿಗಳು ಹಿಂಗಿದಾವೆ, ನಾವು ಮಾಡಿದಂತ ಕೆಲಸಗಳು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಸಮಾಜಮುಖಿಯಾದಂತ ಕೆಲಸಗಳ ಬಗ್ಗೆ ಭಾಷಣ ಮಾಡಿದ್ದು. ಆದ್ರೆ ದಾವಣಗೆರೆ ಜಿಲ್ಲೆಗೆ, ದಾವಣಗೆರೆ ಜನರಿಗೆ ಶ್ಯಾಮನೂರು ಪರಿವಾರದ ಬಗ್ಗೆ, ಶ್ಯಾಮನೂರು ಶಿವಶಂಕರಪ್ಪಾಜಿ ಅವರ ಬಗ್ಗೆ ಗೊತ್ತಿದ್ದಷ್ಟು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಹೊರಗಿನವ್ರು ಹೇಳ್ಬೋದು ಅವ್ರು ಹೀಗಿದ್ರು ಹಂಗಾದ್ರು, ವೀರಶೈವ ಲಿಂಗಾಯತ ಸಮಾಜವನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ತಮ್ಮದೇ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಸಮಾಜಮುಖಿಯಾಗಿ ಚಿಂತನೆ, ನಾವು 1000 ಪದಗಳನ್ನ ಸೇರಿಸಿ ಹೇಳ್ಬೋದು, ಆದ್ರೆ ಅದನ್ನ ನಿಜವಾಗ್ಲೂ ಅನುಭವಿಸಿದಂಥವ್ರು, ಸಾಕ್ಷೀಕರಿಸಿದಂಥವ್ರು ಅದು ತಾವು. ಅವ್ರ ಬಗ್ಗೆ ಎಷ್ಟೇ ಮಾತನಾಡಿದ್ರು ಕೂಡ ತಮಗೆ ಅನುಭವಕ್ಕೆ ಅವರ ಸ್ವಭಾವ, ಅವರ ಗುಣಧರ್ಮ, ಅವರ ಸಮಾಜಮುಖಿಯಾದಂತ ಕೆಲಸಗಳು ತಮ್ಮ ಎದುರುಗಡೆ ಇದ್ದಾವೆ. ಅವರು ಒಂದು ಗತ ವೈಭವದ ಇತಿಹಾಸವನ್ನ ನಮ್ಮ ಎದುರುಗಡೆ ಬಿಟ್ಟು ಹೋಗಿದ್ದಾರೆ. ಇವತ್ತು ನಾವು ನಿರ್ಮಾಣ ಮಾಡಬೇಕಾಗಿರೋದು ಉತ್ತಮವಾದಂತ ಭವಿಷ್ಯ. ದಾವಣಗೆರೆ ಜಿಲ್ಲೆ ರಾಜ್ಯದ ಬರೀ ಜಿಲ್ಲೆ ಅಂತ ನಾನು ನೋಡಲ್ಲ. ನನ್ನ ದೃಷ್ಟಿಯಲ್ಲಿ ಮಧ್ಯ ಕರ್ನಾಟಕ ರಾಜ್ಯದ ಒಂದು ಹೃದಯ ಭಾಗ. ಈ ದಾವಣಗೆರೆ ಜಿಲ್ಲೆಯನ್ನ ಅದು ಕಾಂಗ್ರೆಸ್ ಪಕ್ಷ ಇರಬಹುದು, ಬಿಜೆಪಿ ಪಕ್ಷ ಇರಬಹುದು, ಯಾವ್ದಾದ್ರೂ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡ್ಬೇಕಾದ್ರೆ, ಚುನಾವಣಾ ಪೂರ್ವ ಒಂದು ದೊಡ್ಡ ಕಹಳೆಯನ್ನ ಓದಬೇಕಾದ್ರೆ ದಾವಣಗೆರೆ ಜಿಲ್ಲೆಯನ್ನೇ ಆರಿಸ್ಕೊಳ್ತಾರೆ. ಯಾಕಂದ್ರೆ ದಾವಣಗೆರೆಯಲ್ಲಿ ಏನು ರಿಸಲ್ಟ್ ಬರುತ್ತೋ ಅದು ಈ ರಾಜ್ಯದ ದಿಕ್ಸೂಚಿಯಲ್ಲ, ರಾಜ್ಯ ರಾಜಕಾರಣದ ದಿಕ್ಸೂಚಿ ಈ ದಾವಣಗೆರೆ ಜಿಲ್ಲೆಯಿಂದ ಆಗುತ್ತೆ ಅನ್ನುವಂತ ಒಂದು ನಂಬಿಕೆ, ಬಲವಾದಂತ ನಂಬಿಕೆ. ನನ್ನ ದೃಷ್ಟಿಯಲ್ಲಿ ಇದೊಂದು ಉಪಚುನಾವಣೆ ಇರಬಹುದು, ಆದ್ರೆ ಈ ಉಪಚುನಾವಣೆ ಮುಂದಿನ ಭವಿಷ್ಯದ ದಿಕ್ಸೂಚಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹಳಷ್ಟು ಜನ ಬಿಜೆಪಿಗರ ಭಾಷಣವನ್ನು ಕೇಳಿರ್ಬೋದು, ನಮ್ಮ ಭಾಷಣವನ್ನು ಕೇಳಿರ್ಬೋದು, ಆದ್ರೆ ಸಮರ್ಥ ಬಗ್ಗೆ 4 ಮಾತನ್ನ ಹೇಳೋಣ. ಅವ್ರ ತಂದೆ ಮಲ್ಲಿಕಾರ್ಜುನ್ ಬಗ್ಗೆ ನಿಮಗೆ ಗೊತ್ತಿದೆ, ನನಗೇನೆ ಜಾಸ್ತಿ.
ಅವ್ರ ತಾಯಿಯವರು ಈಗ MP ಆಗಿದ್ದಾರೆ, ಅವರ ಬಗ್ಗೆನೂ ನಮಗೆ ಗೊತ್ತಿದೆ. ನಾನು ಅವ್ರು ಯಾರ ಬಗ್ಗೆನೂ ಮಾತಾಡೋದಿಲ್ಲ. ಅದು ಸಮರ್ಥನ ಕಳೆದ 7 ದಿನದಲ್ಲಿ ಒಂದು 2 ಬಾರಿ ನಾನು ಭೇಟಿಯಾಗಿದೆ. ಉತ್ತಮ ಸುಸಂಸ್ಕೃತ ಕಲಿತಂತ ಏನಾದರೂ ಮಾಡಬೇಕು, ಅಜ್ಜನ ಹೆಸರನ್ನು ಶಾಶ್ವತವಾಗಿ ಉಳಿಸ್ಬೇಕು, ಅಚಾನಕ ಬಂದಂತ ಈ ಒಂದು ಸಂದರ್ಭವನ್ನು ಜನರ ಸೇವೆಗೆ ಮುಡಿಪಾಗಿಡಬೇಕು ಅಂತ ಹೇಳಿ ಆ ಒಂದು ಹೃದಯವಂತ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಹೃದಯವಂತ? ಅಜ್ಜ ಆದ್ರೂ ಹೃದಯ ಶ್ರೀಮಂತಿಕೆ. ಆದ್ರೆ ಮೊಮ್ಮಗ ಅಂದ್ರೆ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ ಹೇಳಿದ್ರು, ಕಾಲಲ್ಲಿ ಚಪ್ಪಲಿ ಹಾಕೋದಿಲ್ಲ. ಯಾರಿಗೆ ಹಾಕೊಡೋದಿದ್ದು? ಹುಟ್ಟಿದಾಗಲೇ ಬಂಗಾರ ಸ್ಪೂನ್ ಇಟ್ಕೊಂಡು ಹುಟ್ಟಿದ ಮಗ, ಕಷ್ಟ ನೋಡಲ್ಲ. ಕಾಲಲ್ಲಿ ಚಪ್ಪಲಿ ಯಾಕೆ ಹಾಕ್ಬಾರ್ದು? ಅದೊಂದು ಶ್ರದ್ಧೆ, ಅದೊಂದು ಭಕ್ತಿ, ಅದೊಂದು ಸೇವೆ, ಅದೊಂದು ತ್ಯಾಗ. ಅವ್ನ ಕಾಲಲ್ಲಿ ಚಪ್ಪಲಿ ಹಾಕಿದ್ರು ನಾವು ಓಟ್ ಹಾಕ್ತಾ ಇದ್ವಿ, ಹಾಕ್ಲಿಲ್ಲ ಅಂದ್ರೂ ಓಟ್ ಹಾಕ್ತೀವಿ. ಆದ್ರೆ ತನ್ನ ದೇಹಕ್ಕೆ ಒಂದು ತ್ಯಾಗವನ್ನ ಮಾಡಿ ಕಷ್ಟ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ದೇವರ ಬಗ್ಗೆ ಒಂದು ಭಯ, ಒಂದು ಭಕ್ತಿ ಇದೆ ಅಂತ ಅನಿಸುತ್ತೆ ಆ ಹುಡುಗನಿಗೆ. ಯಾರ ದೇವರ ಮೇಲೆ ಭಕ್ತಿ ಮತ್ತು ಭಯ ಎರಡನ್ನೂ ಇಟ್ಕೊಳ್ತಾರೋ ಅವ್ರು ಮನುಷ್ಯರಲ್ಲೂ ಕೂಡ ದೇವರನ್ನ ನೋಡ್ತಾರೆ ಅಂತ ಬಲವಾದ ನಂಬಿಕೆ. ಇವತ್ತು ನಾವು ಎಲ್ಲರೂ ತಾಯಿದ್ರು, ನಮಗೆ ಬಹಳ ದೊಡ್ಡ ಆಸೆ ಇರುತ್ತೆ, ನಮ್ಮ ಮಕ್ಕಳು ಹಿಂಗಿರ್ಬೇಕು, ನಮ್ಮ ಮಕ್ಕಳು ಆದರ್ಶ ಆಗ್ಬೇಕು, ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ದೊಡ್ಡವರಾಗಬೇಕು. ಆದ್ರೆ ನಾವ್ಯಾರು ಬಯಸೋದಿಲ್ಲ ನಮ್ಮ ಮಗ ಬಿಸಿಲಿನಲ್ಲಿ ಕಾಲಲ್ಲಿ ಚಪ್ಪಲಿಯಲ್ಲಿ ಅಡ್ಡಾಡ್ಬೇಕು ಅಂತ ನಾವ್ಯಾರು ಬಯಸೋದಿಲ್ಲ. ಮೊನ್ನೆ ನಾನು ಕೇಳಿದೆ, ವೀರಭದ್ರೇಶ್ವರನ ಜಾತ್ರೆ ಇತ್ತು, ನಾನು ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಬರ್ಬೇಕಾದ್ರೆ ಗಾಡಿಯಲ್ಲಿ ಕೆಂಡ ಏನೋ ಹಾಕ್ನಂತೆ. ನಾನು ಕೇಳಿದೆ, ನಾನೊಂದು ಕಾರ್ಯಕ್ರಮ ಮಾಡಿದಾಗ ಜೊತೆಲಿದ್ವಿ, ಯಾಕಪ್ಪ ತಮ್ಮ ಎಲೆಕ್ಷನ್ ಐತಿ, ಇನ್ನು 4 ದಿನ, ಎಲ್ಲಾದ್ರೂ ಏನಾದ್ರೂ ಆಗಿದ್ರೆ ತೊಂದರೆ ಆಗಿರೋದು, ಮೊದಲೇ ಬರಗಾಲ ನಡೀತಾ ಇದೆಯಲ್ಲಪ್ಪ ಅಂತ ಕೇಳಿದಾಗ, ಇಲ್ರಿ ನನಗೆ ಅದೊಂದು ಭಕ್ತಿ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದೀವಿ, ಇಲೆಕ್ಷನ್ ಏನ್ ಬರ್ತೈತಿ ಹೋಗ್ತೈತಿ, ಆದ್ರೆ ನಮ್ಮ ಶ್ರದ್ಧಾ ಭಕ್ತಿ ನಮಗೆ ಬಹಳ ಮುಖ್ಯ. ಇಂಥ ಒಬ್ಬ ಹುಡುಗ ಮುಂದಿನ ಭವಿಷ್ಯಕ್ಕೋಸ್ಕರ ನಾವು ಅವನನ್ನ ಬೆಳೆಸಲೇಬೇಕು. ಇದು ಅಗ್ನಿ ಪರೀಕ್ಷೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಮಾಜದ ಬಾಂಧವರು ಅವರಿಗೆ ಮತದಾನ ಮಾಡೋದ್ರ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ, ನಮ್ಮ ಓಟ್ ಇಲ್ಲ, ದಾವಣಗೆರೆ ದಕ್ಷಿಣದಲ್ಲಿ ನಾವು ಒಂದು ಅವರ ಒಂದು ನೆನಪಿನಲ್ಲಿ ನಾವು ಓಟನ್ನು ಹಾಕೋಣ ಅಂದ್ರೆ ನಮ್ಮ ಕೈಯಲ್ಲಿ ಆ ಶಕ್ತಿ ಇಲ್ಲ, ಆದ್ರೆ ನಿಮ್ಮ ಕೈಯಲ್ಲಿ ಆ ಶಕ್ತಿ ಇದೆ. ನೀವೆಲ್ಲರೂ ಓಟನ್ನ ಹಾಕೋದ್ರ ಮುಖಾಂತರ ಅಂದ್ರೆ ಒಂದು ಮಾತನ್ನ ಹೇಳಲಿಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಬೇರೆ ಸಮಾಜದವರ ಆಶೀರ್ವಾದವೂ ಕೂಡ ಅಷ್ಟೇ ಮುಖ್ಯ. ಚುನಾವಣೆ ಇರಲಿ, ಇದು ಯಾವುದೇ ಕಾರ್ಯ ಇರಲಿ, ಯಾವುದೇ ಕೆಲಸ ಇರಲಿ, ಸರ್ವರಿಗೂ ಲೇಸನ್ನ ಮಾಡುವಂತ, ಈ ಜಗತ್ತಿನಲ್ಲಿರುವಂತ ಸರ್ವ ಜೀವರಾಶಿಗಳ ಲೇಸನ್ನ ಬಯಸುವಂತ ಸಮಾಜ ವೀರಶೈವ ಲಿಂಗಾಯತ ಸಮಾಜ. ಸೊ ನಾವು ಬೇರೆಯವರನ್ನು ಕೂಡ ಕರ್ಕೊಂಡು ಅವರ ಮನಸ್ಸನ್ನು ಒಲಿಸಿಕೊಂಡು ನಮ್ಮ ಸಮರ್ಥನೆಗೆ ಇನ್ನೆಷ್ಟು 72 ಗಂಟೆ ಉಳಿತು, 72 hours, 8 ಗಂಟೆ. ಈಗ ಊಟ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಆಗುತ್ತೆ, ನಾಳೆ ನಾಳೆ ನಮ್ಮ ಕೆಲಸ ಮುಗೀತು. ಮಲ್ಲನ್ನವ್ರ ಕೆಲಸ ಏನು, ತಮ್ಮೆಲ್ಲರದ್ದು ಕೆಲಸ ಅಲ್ವಾ? ಭಾಷಣ ಮುಗೀತು, ನಾವೆಲ್ಲ ಪ್ಯಾಕಪ್. ನಾಳೆ ನಾಡಿದ್ದು ನಿಮ್ ಕೆಲಸ ಇದೆ, ಅವ್ರ ಕೆಲಸ ಇದೆ. ನೀವೆಷ್ಟು ಸ್ಪೀಡ್ ಆಗಿ ಓಡಿದ್ರು ಅಷ್ಟು ಸ್ಪೀಡ್ ಆಗಿ ನಮ್ಮ ಕುದುರೆ ಓಡಿದ್ರು. 2 ದಿನ ಉಳಿದಿದೆ ನಮ್ಮ ಕೈಯಲ್ಲಿ. ನಿಮ್ಮ ಸಂಬಂಧಿಕರು ಹೊರಗಡೆ ಕಳಿಸಿ, ಅಕ್ಕಪಕ್ಕದವರಿಗೆ ಹೇಳಿ, ಇದು ಒಂದು ಅವಕಾಶ, ನಮ್ಮ ಹುಡುಗರಿಗೆ ನಾಯಕತ್ವ ಬೆಳೆಸೋಕೆ ಒಂದು ಅವಕಾಶ. ಮತ್ತು ಕಾಂಗ್ರೆಸ್ ಪಕ್ಷ, ಕೊನೆಯದಾಗಿ ಕಾಂಗ್ರೆಸ್ ಪಕ್ಷದ ಹೇಳಲಿಲ್ಲ ಅಂತಂದ್ರೆ ಬಹಳ ತಪ್ಪಾಗುತ್ತೆ. ಬಹಳಷ್ಟು ನನ್ನ ಅಕ್ಕ ತಂಗಿ ತಾಯಿಗಳು ಬಂದಿದ್ದೀರ, ಗೃಹಲಕ್ಷ್ಮಿ ಎಷ್ಟು ಜನರಿಗೆ ಬರುತ್ತೆ ಸ್ವಲ್ಪ ಬೇರೆ, ಎಲ್ಲರಿಗೂ ಬರುತ್ತಲ್ಲ, ಎಲ್ಲರಿಗೂ ಬರುತ್ತಲ್ಲ. ಎಷ್ಟೊಂದು ಅಭಿಮಾನ ಅನಿಸುತ್ತೆ ನಿಮಗೆ, ಎಷ್ಟೊಂದು ಅಭಿಮಾನ ಅನಿಸುತ್ತೆ ಹೇಳಲಿಕ್ಕೆ. ಅಂದ್ರೆ 2,000 ರೂಪಾಯಿಯನ್ನ ಹಾಕಿ
ನಿಮ್ಮ ಮನೆ ಉದ್ಧಾರ ಮಾಡಿದೀವಿ ಅಂತ ಹೇಳಕ್ ಬಂದಿಲ್ಲ ನಾನು. 2,000 ರೂಪಾಯಿ ಕೊಟ್ಟು ನಿಮ್ಮ ಮನೆ ಉದ್ಧಾರ ಮಾಡಿದೀವಿ ಅಂತ ಹೇಳಕ್ಕೆ ಬಂದಿಲ್ಲ. ಕರೆಂಟ್ ಫ್ರೀ ಮಾಡಿ ಶಕ್ತಿ ಬಸ್ ನಲ್ಲಿ ಓಡಾಡಿ ನಿಮ್ಮ ಮನೆ ಉದ್ಧಾರ ಮಾಡಿದೀನಿ ಅಂತ ಹೇಳಕ್ ಬಂದಿಲ್ಲ. ನೀವು ಸ್ವಾಭಿಮಾನಿಗಳು. ನಿಮ್ಮ ಮನೆಯನ್ನ ನಡೆಸುವಂತ ತಾಕತ್ತು ನಿಮಗೂ ಇದೆ, ನಿಮ್ಮ ಯಜಮಾನರಿಗೂ ಇದೆ. ಆದರೆ ಸರ್ಕಾರ ಮಹಿಳೆಯರಿಗೋಸ್ಕರ ಕರೋನಾ ನಂತರ ಈ ಬೆಲೆ ಏರಿಕೆ ಜಾಸ್ತಿ ಆದ್ಮೇಲೆ 430 ರೂಪಾಯಿ ಸಿಲಿಂಡರ್ ಬೆಲೆ 900 ಆದ್ಮೇಲೆ 38 ರೂಪಾಯಿ ಪೆಟ್ರೋಲ್ ಡೀಸೆಲ್ ಇದ್ದಂತದ್ದು 100 ರೂಪಾಯಿ ಆದ್ಮೇಲೆ ನಮ್ಮ ಜನ ತತ್ತರಿಸಿ ಹೋದ್ಮೇಲೆ ನಾವು ಏನಾದ್ರೂ ಒಂದು ಸಹಾಯವನ್ನ ಮಾಡೋಣ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದೆ ಗ್ಯಾರಂಟಿ ಹೊರತಾಗಿ ಸ್ವಾರ್ಥಕ್ಕೋಸ್ಕರ ಅಥವಾ ನಿಮ್ಮ ಮತಗಳನ್ನ ತೆಗೆದಕ್ಕೋಸ್ಕರ ಕೊಟ್ಟೆ. ಬೇರೆ ರಾಜ್ಯದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿನ ಟೀಕಿಸ್ತಾ ಇರುವಂತಹ ಬಿಜೆಪಿ ಮುಖಂಡರು ಬೇರೆ ರಾಜ್ಯದಲ್ಲಿ ನಮ್ಮನ್ನ ಕಾಪಿ ಮಾಡ್ತಾ ಇದ್ದಾರೆ. ಕರ್ನಾಟಕ ಗ್ಯಾರಂಟಿ ತಗೊಂಡೋಗಿ ಮಹಾರಾಷ್ಟ್ರದಲ್ಲಿ ಕೊಟ್ಟು ಅಲ್ಲಿ ಗೆದ್ರು. ಕರ್ನಾಟಕ ಗ್ಯಾರಂಟಿ ಮಾಡೆಲ್ ತೆಗೆದುಕೊಂಡು ಹರಿಯಾಣದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶದಲ್ಲಿ, ಈಗ ಅಸ್ಸಾಂನಲ್ಲಿ, ಬಿಹಾರದಲ್ಲಿ ತೆಗೆದುಕೊಂಡು ಹೋಗಿ ಗೆಲ್ತಾ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಬಿಜೆಪಿಯವರು ನಮ್ಮ ಗ್ಯಾರಂಟಿಗಳನ್ನ ಟೀಕಿಸ್ತಾ ಇದ್ದಾರೆ. ಇದು ಅವರ ದ್ವಂದ್ವ. ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬರುತ್ತೆ, ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ, ಮಕ್ಕಳ ಪರವಾಗಿ, ಸಮಾಜದ ಕಟ್ಟ ಕಡೆಯ ಮನುಷ್ಯನ ಪರವಾಗಿ ಚಿಂತನೆ ಮಾಡುತ್ತೆ, ಯೋಜನೆಯನ್ನ ತರುತ್ತೆ. ಆದ್ರೆ ಅದು ಬಿಜೆಪಿ ಬರೀ ಹಿಂದೂ ಮುಸ್ಲಿಂ, ಇಲ್ಲ ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ. ಇವರ ಯೋಜನೆಗಳು ಯಾವ ರೀತಿ ರೂಪಿಸ್ತಾರೆ ಅಂತಂದ್ರೆ, ಈಗ ಹೇಳಿದ್ರಲ್ಲ, ಅದಾನಿಗೆ, ಅಂಬಾನಿಗೆ 4 ಜನ ಗುಜರಾತಿಗಳಿದ್ದಾರೆ. 4 ಜನ ಗುಜರಾತಿಗಳು, ಮೋದಿ ಸಾಹೇಬ್, ಅಮಿತ್ ಶಾ, ಅದಾನಿ, ಅಂಬಾನಿ, 4 ಜನ ಎಲ್ಲಿಯವರು ಗುಜರಾತ್. 4 ಜನ ಗುಜರಾತಿಗಳು ಸೇರ್ಕೊಂಡು ನಮ್ಮ ದೇಶದ ರೂಪು ರೇಷೆ ನೀತಿ ಯೋಜನೆಯನ್ನ ತಮಗೆ ಅನುಕೂಲ ಆಗುವ ಮಾಡ್ತಾ ಇದ್ದಾರೆ. ಹೊರತಾಗಿ ಸಮಾಜದ ಕಟ್ಟ ಕಡೆ ಮಹಿಳೆಗೆ ಸರ್ಕಾರದ ಸೌಲಭ್ಯ ಸಿಗಬೇಕಂತ ಯಾರು ವಿಚಾರ ಮಾಡ್ತಾ ಇಲ್ಲ. ಇದು ನಮ್ಮ ಕಾಂಗ್ರೆಸ್ ಪಕ್ಷ ವಿಚಾರ ಮಾಡ್ತಾ ಇದೆ. ಆದ್ರೆ ಸತ್ಯವಂತರಿಗೆ ಇದು ಕಾಲವಲ್ಲ, ಇದು ಕಲಿಯುಗ. 75 ವರ್ಷದ ಹಿಂದಿನ ಇತಿಹಾಸ, ಅಲ್ಲಿಂದ ಇಲ್ಲಿಯವರೆಗೆ ಭಾರತ ದೇಶ ಒಂದು ಊಟ ಮಾಡ್ಲಿಕ್ಕೆ ಗತಿ ಇಲ್ಲದಂತ ನಮ್ಮ ಭಾರತ ದೇಶವನ್ನ ವಿಶ್ವದಲ್ಲಿ ಅತಿ ಶ್ರೇಷ್ಠವಾದಂತ ದೇಶ ನಾವು ಮಾಡಿದೀವಿ ಅಂತ ನಮಗೆ ಸ್ವಾಭಿಮಾನ ಇದೆ. ಆದ್ರೆ ಏನ್ ಮಾಡೋದು? ಒಬ್ಬ ತಂದೆಗೆ, ತಾಯಿಗೆ ಮಗ ಹುಟ್ಟಿದ್ಮೇಲೆ ಬಹಳ ಸಂತೋಷ ಆಗತ್ತೆ. ತುತ್ತು ಊಟ ಮಾಡಿಸ್ತೀರಾ, ರಾತ್ರಿ ನಿದ್ದೆಗೆ ಇಡ್ತೀರಾ, ಗಂಡನೂ ಇಡ್ತಾನೆ, ತಾಯಿನೂ ಇಡ್ತಾಳೆ. ಜ್ವರ ಬಂದಾಗ ರಾತ್ರಿ ನೀವು ನಿದ್ದೆ ಮಾಡೋದಿಲ್ಲ, ಬೆಳೆಸ್ತೀರಾ, ಕಲಿಸ್ತೀರಾ, ಬಿಕಾಮ್ ಆಗುತ್ತೆ, ಸರ್ಕಾರಿ ನೌಕರಿಸ್ತಾರೆ. ಅದೇ ಮಗ ನಾಳೆ ತಂದೆ ತಾಯಿಯನ್ನ ನೀವು ನನಗೆ ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ನಿಮ್ಗೆ ಉತ್ತರ ಇದೆಯಾ? ಆ ಕಾಂಗ್ರೆಸ್ ಪಕ್ಷದ ಈಗ ನಮ್ಮ ಸ್ಥಿತಿ ಆಗಿದೆ. ಬಿಜೆಪಿಯವರು ನಮ್ಮನ್ನು ಕೇಳ್ತಾರೆ, 6 ವರ್ಷ ದೇಶದಲ್ಲಿ ನೀವು ಏನ್ ಮಾಡಿದ್ದೀರಿ? ಈ ದೇಶದಲ್ಲಿ ಕರೆಂಟ್ ಇರ್ಲಿಲ್ಲ, ನೀರಿರ್ಲಿಲ್ಲ, ಶಾಲೆ ಇರ್ಲಿಲ್ಲ, ಆಸ್ಪತ್ರೆ ಇರ್ಲಿಲ್ಲ, ಅಂಗನವಾಡಿಗಳು ಇರ್ಲಿಲ್ಲ, ಓಡಾಡಕ್ ರಸ್ತೆ ಇರ್ಲಿಲ್ಲ, ರೈಲ್ವೆ ಸ್ಟೇಷನ್ ಇರ್ಲಿಲ್ಲ, ರೈಲ್ವೆ ಇರ್ಲಿಲ್ಲ, ಏರೋಪ್ಲೇನ್ ಇರ್ಲಿಲ್ಲ, ಬಸ್ ಇರ್ಲಿಲ್ಲ. ಅಂತ ಒಂದು ಭಾರತ ದೇಶವನ್ನು ಈ ಮಟ್ಟಕ್ಕೆ ತಂದ್ಬಿಟ್ಟಿದೀವಿ. ಅದೆಲ್ಲ ಬಿಡಿ, ಅದೆಲ್ಲ ಬೇಡ, ಅದೆಲ್ಲ ಬೇಡವೇ ಬೇಡ. ನಮಗೆ ಈಗ ಬೇಕಾಗಿದ್ರೆ 9ನೇ ನಿಮ್ಮ ಓಟು. ಬರೀ ನಿಮ್ಮ ಓಟ್ ಅಷ್ಟೇ ಅಲ್ಲ, ನಿಮ್ಮ ಅಕ್ಕಪಕ್ಕದವರು, ನಮ್ಮ ಸಮಾಜದವರು, ಅಡ್ಡ ಸಮಾಜದವರು. ಬೆಳಗ್ಗೆ ಎಷ್ಟು ಗಂಟೆಗೆ ಓಟಿಗೆ ಹೋಗ್ತೀರಿ? ಮಹಿಳೆಯರು ಎಷ್ಟು ಗಂಟೆ ಓಟಾಡಕ್ಕೆ ಹೋಗ್ತೀರ? ನಾವು ಎಷ್ಟು ಗಂಟೆಗೆ? 7 ಗಂಟೆಗೆ ಹೋದ್ರೆ ಇಲ್ಲಿಗೆ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ. 8 ಗಂಟೆಗೆ ಹೋಗ್ರಿ, 9 ಗಂಟೆಗೆ ಹೋಗ್ರಿ, 12 ಗಂಟೆ ಒಳಗಡೆ ಮಹಿಳೆಯರೆಲ್ಲರೂ ನಾನು ನಿಮ್ಗೆ ಅಪೀಲ್ ಮಾಡ್ತೀನಿ, 12 ಗಂಟೆ ಒಳಗಡೆ ಓಟನ್ನ ಹಾಕಿ ಆ ಹುಡುಗನಿಗೆ ಆಶೀರ್ವಾದ ಮಾಡೋದು ಮಾತ್ರ
ಶ್ಯಾಮೂರ್ ಅಪ್ಪಾಜಿ ಅವರಿಗೆ ಒಂದು ಗೌರವವನ್ನ ಸಲ್ಲಿಸಿ ಅಂತ ನಾನು ಕಳಕಳಿಯಿಂದ ವಿನಂತಿಯನ್ನ ಮಾಡಿ ಇಲ್ಲಿ ಬಂದಂತ ಎಲ್ಲ ನನ್ನ ಸಮಾಜದ ಬಾಂಧವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಅನ್ಯ ಸಮಾಜದವ್ರನ್ನೂ ಕೂಡ ಕರ್ಕೊಂಡು ಅವ್ರಿಗೂ ಕೂಡ ಒಂದ್ಸಾರಿ ನಮ್ಗೆ ಸಹಾಯ ಮಾಡಿಯಪ್ಪ, 5 ವರ್ಷಕ್ಕೆ ಕಳಿಸಿದ್ರಿ ನೀವೆಲ್ಲರೂ ಕೈ ಜೋಡಿಸಿ, ಇನ್ನು 2 ವರ್ಷ ಇದೆ, ಮುಂದೆನೂ ಕೂಡ ಸಮರ್ಥ ಅಜ್ಜನ ಹಾಗೆ ಹೋಗ್ತಾನೆ ಅಂತ ತಿಳುವಳಿಕೆಯನ್ನ ಹೇಳಿ ಅವಕಾಶ ಮಾಡಿಕೊಡಿ. ಕರ್ನಾಟಕ ರಾಜಕಾರಣದ ದಿಕ್ಸೂಚಿಯನ್ನ ಬದಲಾವಣೆ ಮಾಡಲಿಕ್ಕೆ ನಾವು ಕೈ ಹಿಡಿದೆ ಅಂತ ವಿನಂತಿ ಮಾಡಿಕೊಂಡು ತಮಗೆ ವಂದಿಸಿ ಮಾತು. ನಮಸ್ಕಾರ.